ನೋಡು ಅದೇ ಜಾಗದಲ್ಲಿ ಬಿರಿಯಾನಿ ಮಾಡುವಂಥದ್ದು. ನಾವು ಆರ್ಡರ್ ಮಾಡಿರುವಂಥ ಐಟಮ್ ಎಲ್ಲ ಬಂದಿದೆ. ಲಿವರ್ ಇದೆ, ಬೋಟಿ ಇದೆ, ಚರ್ಬಿ ಇದೆ, ಹೆವಿ ಕ್ವಾಂಟಿಟಿಯಲ್ಲೇ ಕೊಡುವಂಥದ್ದು. ದೊಡ್ಡ ದೊಡ್ಡ ಪೀಸ್ ನೋಡಿ. ಕುಷ್ಕಂತೂ ನೀವು ಎಷ್ಟು ಬಾರಿ ಕೇಳಿದ್ರು ಅಷ್ಟು ಬಾರಿ ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ. ಮಸಾಲ ಜೊತೆಗೆ ಒಂದು ಮೀಟ್ ಅಂತೂ ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿದೆ. ತಿಂದಾದ್ಮೇಲೆ ಫುಲ್ಲು ಮೌತೆಲ್ಲ ಸ್ಪ್ರೆಡ್ ಆಗುತ್ತೆ. ನಿಜ ಸಖತ್ತಾಗಿದೆ. ಅಂತ ಇದ್ರೆ ತಿಂತಾನೇ ಇರ್ತೀನಿ ಹೆವಿ ಆಗೋವರೆಗೂ ತಿಂತಾನೇ ಇರ್ತೀನಿ. ಹೆಲೋ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಇದ್ದೀನಪ್ಪ ಅಂದರೆ ಬೆಂಗಳೂರು ಹೊಸಕೋಟೆ ಚೀಮಸಂದ್ರ ಜ್ಞಾನ ಗಂಗೋತ್ರಿ ಸ್ಕೂಲ್ ಆಪೋಸಿಟಲ್ಲೇ ಕಳೆದ 1 ವರ್ಷಗಳಿಂದ ಫೇಮಸ್ ಆಗಿ ರನ್ ಮಾಡ್ಕೊಂಡು ಬರ್ತಿರುವಂಥ ಮುನೇಶ್ವರ ನಾಟಿ ಸ್ಟೈಲ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇಲ್ಲೇನಪ್ಪ ಸ್ಪೆಷಲ್ ಅಂತಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿನ ಅನ್ಲಿಮಿಟೆಡ್ ಆಗಿ ಕೊಟ್ಕೊಂಡು ಬರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಮಧ್ಯಾಹ್ನ ಮುದ್ದೆ ಊಟ ಅಂತ ಕೊಟ್ಕೊಂಡು ಬರ್ತಾರೆ. ಜಸ್ಟ್ 60 ರೂಪಾಯಿಗೆ ಮುದ್ದೆ ಮತ್ತು ರೈಸು ಅನ್ಲಿಮಿಟೆಡ್ ಇರುತ್ತೆ. ಅದ್ರ ಜೊತೆಗೆ ಚಿಕನ್ ಊಟ, ಮಟನ್ ಊಟ ಅಂತೆಲ್ಲ ಕೊಟ್ಕೊಂಡು ಬರ್ತಾಯಿದ್ದಾರೆ. ನಾವಿಲ್ಲಿ ಮೇನಾಗಿ ಭಾನುವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ ಹೋಗಿ ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೋಸ್ಕರ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಬೆಳಗ್ಗೆ ಒಂದು ಬಿಸಿಯಾಗಿರೋಂಥ ಬಿರಿಯಾನಿನ ಟ್ರೈ ಮಾಡೋಣ. ಒಳಗಡೆ ಹೋಗಬೇಕು. ನೋಡು ಅದೇ ಜಾಗದಲ್ಲಿ ಬಿರಿಯಾನಿ ಮಾಡುವಂಥದ್ದು. ಮಟನ್ನು ಚಿಕನ್ ಎರಡೂ ಕೂಡ ಮಾಡ್ತಾರೆ. ಬನ್ನಿ ಒಳಗಡೆ ಹೋಗಿ ಫುಡ್ಸ್ನ ಆರ್ಡರ್ ಮಾಡೋಣ. ಇಲ್ಲಿ ಟ್ಯೂಸ್ಡೇ ಮತ್ತು ಫ್ರೈಡೇ, ಸಂಡೇ 3 ದಿನ ಲೆಗ್ ಸೂಪ್ ಸಿಗುತ್ತೆ, ಪ್ಲೇನು ಸಿಗುತ್ತೆ ಮತ್ತು ಲೆಗ್ಗು ಸಿಗುತ್ತೆ. ಐಟಮ್ನ ಆರ್ಡರ್ ಮಾಡಬೇಕು. ಅಣ್ಣ ಏನೇನು ಚೆನ್ನಾಗಿದೆ? ಹಾಂ, ಓಕೆ. ಮುದ್ದೆನಿದೆಯಾ? ಮುದ್ದೆಗೇನು ಹಂಗಂತೀರಾ? ಮಟನ್ ಕೊಡಿ, ಬೋಟಿನೂ ಕೊಡಿ, ಮುದ್ದೆ ಕೊಡಿ, ಮಟನ್ ಬಿರಿಯಾನಿ ಮೇನ್ ಅದೇ ಅಲ್ವಾ? ಕಾಲ್ ಸೂಪು ಕೊಡಿ. ಕಾಲ್ ಸೂಪ್ ಇಡ್ಲಿಗೇನು? ಕಾಲ್ ಸೂಪೇನಾ? ಸರಿ, ಇಡ್ಲಿ ಕಾಲ್ ಸೂಪು ಕೊಡಿ. ಮಟನ್ನು, ಬೋಟಿ, ಮುದ್ದೆ, ಕಾಲ್ ಸೂಪು, ಇಡ್ಲಿ, ಮಟನ್ ಬಿರಿಯಾನಿ. ಹಾಂ, ಚಿಕನ್ ಬಿರಿಯಾನಿ ಸ್ಯಾಂಪಲ್ಗೊಂದು ಕೊಡಿ ನೋಡೋಣ. ಎಸ್, ಐಟಮ್ನ ಆರ್ಡರ್ ಮಾಡಿದ್ದೀನಿ. ಹಾಂ, ಬೋಟಿ ಹೇಳಿದ್ನಲ್ಲ. ಹಾಂ, ರೆಡಿ ಇದೆಯಾ? ಐಟಮ್ನ ಆರ್ಡರ್ ಮಾಡಿದ್ದೀನಿ. ಟೇಬಲ್ ಬರಲಿ, ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಟ್ಟು ಟೇಸ್ಟ್ ಮಾಡ್ತೀನಿ. ಎಸ್, ನಾವು ಆರ್ಡರ್ ಮಾಡಿರೋಂಥ ಐಟಮ್ ಎಲ್ಲ ಬಂದಿದೆ. ಫಸ್ಟು ಚಿಕನ್ ಬಿರಿಯಾನಿ. ಇದು ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಶುರುವಾಗುತ್ತೆ. ಭಾನುವಾರ ಮಾತ್ರ 7 ಗಂಟೆಯಿಂದ ಸಿಗುತ್ತೆ. ಅದರಿಂದ ಈ ಕಡೆ ಬಂದರೆ ಇದು ಬಂದು ಮಟನ್ ಸಾಂಬಾರ್ ಅಂತ. ಇದು ಸಂಡೇ ಸಿಗಲ್ಲ, ಮಿಕ್ಕಿದ್ದು ಎಲ್ಲ ದಿನವೂ ಸಿಗುತ್ತೆ, ಮುದ್ದೆ ಜೊತೆಗೆ ಕಾಂಬಿನೇಷನು. ಈ ಕಡೆ ಬಂದರೆ ಮಟನ್ ಫ್ರೈ, ಮಟನ್ ಫ್ರೈ ಮಾಡಿ ಕೊಡುವಂಥದ್ದು, ಬೇಯಿಸ್ಬಿಟ್ಟು ಅದಾದಮೇಲೆ ಫ್ರೈ ಮಾಡಿ ಕೊಡುವಂಥದ್ದು. ಈ ಕಡೆ ಬಂದರೆ ಬೋಟಿ, ಆದಮೇಲೆ ಈ ಕಡೆ ಬಂದರೆ ಚಿಕನ್ ಫ್ರೈ, ಅದಕ್ಕೆ ಒಂದು ಸಾಫ್ಟ್ ಆಗಿರುವಂಥ ಮುದ್ದೆ. ಇಲ್ಲಿ ಬಂದರೆ ಕಾಲ್ ಸೂಪು. ಇದು ಬಂದು ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ 3 ದಿನ ಸಿಗುವಂಥದ್ದು. ಈ ಕಡೆ ಬಂದರೆ ಇಡ್ಲಿ ಕಾಂಬಿನೇಷನ್, ಅಂದರೆ ಕಾಲ್ ಸೂಪ್ ಕಾಂಬಿನೇಷನಾಗಿ ಇಡ್ಲಿ ಕಾಂಬಿನೇಷನ್ ಕಾಲ್ ಸೂಪ್ ಅಂತ ಕೂಡ ಹೇಳ್ಬೋದು. ಈ ಕಡೆ ಫೈನಲ್ ಐಟಮು ಇವರ ಮಟನ್ ಬಿರಿಯಾನಿ. ಇದು ಪ್ರತಿ ಭಾನುವಾರ ಬೆಳಗ್ಗೆ 7 ಗಂಟೆಗೆ ಸಿಕ್ಬಿಡುತ್ತೆ. 270 ರೂಪೀಸು. 270 ರೂಪೀಸ್ ಕೊಟ್ಟು ತೊಗೊಂಡ್ರೆ ಅನ್ಲಿಮಿಟೆಡ್ ಕುಷಾಗಿ ಕೊಡ್ತಾರೆ. ಫಸ್ಟು ನಾವು ಹಂಗೆ, ಆಹಾ, ನಲ್ಲಿ ಮೂಲೆ ಕೊಟ್ಟಿದ್ದಾರೆ ಗುರು. ಹಂಗೆ ಒಂದು ಪೀಸ್ ತೊಗೊಂಡು, ಮೀಟ್ ಅಂತೂ ನೀಟಾಗಿ ಬೆಂದೋಗಿರುತ್ತೆ. ಆ ಪೀಸ್ ಕ್ವಾಲಿಟಿ ನೋಡಿ, ನೀಟಾಗಿ ಆ ಮಸಾಲ ಜ್ಯೂಸಿನೆಸ್ ಒಳಗಡೆ ಇಳಿದಿರುತ್ತೆ ಅಂತಲೇ ಹೇಳ್ಬೋದು. ಫಸ್ಟು ರೈಸ್ ಟ್ರೈ ಮಾಡೋಣ, ಅದಾದಮೇಲೆ ಪೀಸ್ ಕಡೆ ಬರೋಣ. ಆಹಾ, ಸಾಫ್ಟು ರೈಸ್ ಅಂತೂ ತಿನ್ನೋಣ. ರೈಸಲ್ಲಂತೂ ಆ ಒಂದು ಫ್ಲೇವರು, ಮಸಾಲ ಅಂತೂ ಡಾಮಿನೇಟು. ಫಸ್ಟ್ ವೈಟಲ್ಲೇ ಆ ಒಂದು ಮಸಾಲ ಹೆವಿನೆಸ್ ನಿಮ್ಗೆ ಗೊತ್ತಾಗುತ್ತೆ. ಜೊತೆಗೆ ಈ ಮಟನ್ದು ಫ್ಲೇವರು, ಸ್ಟಾಕ್ ಫ್ಲೇವರು ಆ ಒಂದು ಪ್ರತಿಯೊಂದು ಕಾಳಲ್ಲಿ ಕೂಡ ಇಳಿದಿರುತ್ತೆ. ಅದನ್ನು ಫಸ್ಟ್ ಬೈಟಲ್ಲಿ ನೀವು ಫೀಲ್ ಮಾಡ್ತೀರಾ. GTS ಮತ್ತು ಜೀರಾ ಸಾಂಬಾರ್ ರೈಸ್ನ ಹಾಕ್ತಾರಲ್ಲ, ಆ ಎರಡೂ ಮಿಶ್ರಣ ನೀಟಾಗಿ ನಿಮಗೆ ಪ್ರತಿಯೊಂದು ಕಾಳಲ್ಲೂ ಕೂಡ ಒಂದು ಮಸಾಲ ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿರುತ್ತೆ. ಒಂದು ಮಟನ್ ಬಿರಿಯಾನಿ ತಿಂದರೆ ಹೆವಿ ಅನಿಸ್ಬಿಡುತ್ತೆ, ನಿಜವಾಗ್ಲೂ ಅಷ್ಟು ಹೆವಿಯಾಗಿದೆ. ಒಂದೊಂದು ಬೈಟ್ಗೂ ಒಂದು ಮಟನ್ ಸ್ಟಾಕ್ ಫ್ಲೇವರು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಟೇಸ್ಟ್ ಬಡ್ ಕೂಡ ಓಪನ್ ಆಗುತ್ತೆ. ಕುಷ್ಕಂತೂ ನೀವು ಎಷ್ಟು ಬಾರಿ ಕೇಳಿದ್ರು ಅಷ್ಟು ಬಾರಿ ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ. ಜಸ್ಟ್ ಒಂದು ಬಿರಿಯಾನಿ ತೊಗೊಂಡ್ರೆ ನಿಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಕುಷ್ಕನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಪೀಸುಗಳು 1 ಪೀಸು, 2, 3, 4, 5 ಪೀಸು 270 ರೂಪೀಸ್ಗೆ ಒಂದು ಹೆವಿ ಕ್ವಾಂಟಿಟಿಯಲ್ಲೇ ಕೊಡುವಂಥದ್ದು. ದೊಡ್ಡ ಪೀಸ್ ನೋಡಿ, ಕೈ ತುಂಬ ಬರೀ ಪೀಸ್ ಇದೆ ಅಂತಲೇ ಹೇಳ್ಬೋದು.
ಆ ಪೀಸಂತೂ ನೀಟಾಗಿ ಕುಕ್ ಆಗಿದೆ. ಬೇಕ್ ಮಾಡಿ ನೋಡಿ, ಕೆಂಪು ಮೀಟು, ಫ್ರೆಶ್ ಮೀಟು. ಬೆಳಗ್ಗೆ 4-3ವರೆಗೆ ಹೋಗಿ ಕ್ಯೂಯಲ್ಲಿ ನಿಂತು ಕಟ್ ಮಾಡಿಸ್ಕೊಬರುವಂಥದ್ದು. ಆ ಫ್ರೆಶ್ ಮೀಟು ಅಂತ ಒಂದು ಮಸಾಲ ನೀಟಾಗಿ ಔಟರ್ ಸರ್ಫೇಸ್ ಕೋಟ್ ಆಗಿರುತ್ತೆ. ಕಸ್ತಾ ಇದ್ರೆ ಹಂಗೇ ಸ್ಪಾಂಜ್ ಥರ ಮೆಲ್ಟ್ ಆಗುತ್ತೆ ಬಾಯಲ್ಲಿ. ಆ ಚೌ ಅನ್ನೋದು ಅನ್ಸೋದೇ ಇಲ್ಲ. ಮೀಟಂತೂ ನೀಟಾಗಿ ಪ್ರಾಪರಾಗಿ ಕುಕ್ ಆಗಿರುತ್ತೆ. ಸೂಪರ್ ಇದೆ ಎಷ್ಟು ಬಿರಿಯಾನಿ. ಅದನ್ನ ಸೈಡ್ಗಿಟ್ಟು ಬೋಟಿ ಫ್ರೈ. ಆಹಾ, ನೀಟಾಗಿ ಬೋಟಿನ ಬೇಯಿಸ್ಬಿಟ್ಟು ನೀಟಾಗಿ ಒಗ್ಗರಣೆ ಹಾಕಿ ಕೊಟ್ಟಿರುವಂಥದ್ದು. ಆ ಕಂಪ್ಲೀಟ್ ಮಸಾಲ ಕಾಣಿಸ್ತಾ ಇದೆ ನೋಡಿ ಮೇಲೆ. ಒಂದು ಬೈಟ್ ಮಾಡೋಣ. ಮೀಟ್ ಪ್ರಾಪರಾಗಿ ಕುಕ್ ಆಗಿರುತ್ತೆ. ಜೊತೆಗೆ ಆ ಒಗ್ಗರಣೆ ಹಾಕಿರ್ತಾರೆ ಗೊತ್ತಾ, ಆ ಒಂದು ಫ್ಲೇವರು, ಕರ್ಬೇವಿನ ಸೊಪ್ಪೆಲ್ಲ ಜಾಸ್ತಿ ಹಾಕಿರ್ತಾರಲ್ಲ, ಆ ಒಂದು ಫ್ಲೇವರ್ ಡಾಮಿನೇಟ್ ಮಾಡುತ್ತೆ. ನಿಮಗೆ ಲಿಟ್ರಲಾಗಿ ಹೇಳ್ತೀನಿ, ಆ ಒಂದು ಬೋಟಿದು ರಾ ಮೀಟ್ ಸ್ಮೆಲ್ ಇದೆಯಲ್ಲ, ಅದು ಲಿಟ್ರಲಾಗಿ ಗೊತ್ತೇ ಆಗಲ್ಲ. ಪ್ರಾಪರಾಗಿ ಕುಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬೋಟಿಯಲ್ಲಿ ಆ ರಾ ಮೀಟ್ದು ಅಂದರೆ ಬೋಟಿದು ರಾ ಫ್ಲೇವರ್ ಇದೆಯಲ್ಲ, ಅದಿದ್ದರೆ ತಿನ್ನೋಕ್ಕೆ ಮನಸ್ಸಾಗಲ್ಲ. ಬೆಂಕಿ ಇದೆ ಇದೆಲ್ಲ, ಒಂದು ರಾ ಮೀಟ್ ಫ್ಲೇವರೇ ಇಲ್ಲ. ಇದರಲ್ಲಿ ಎಗ್ ಬೋಟಿ ಫ್ರೈ ಅಂತ ಮಾಡ್ತಾರೆ, ಅದು ಇನ್ನೂ ಸೂಪರಾಗಿರುತ್ತೆ. ಇದು ಕೂಡ ಚೆನ್ನಾಗಿದೆ. ಎಲ್ಲ ಥರದ ಪೀಸ್ ಇದೆ ಗುರು. ಲಿವರ್ ಇದೆ, ಬೋಟಿ ಇದೆ, ಚರ್ಬಿ ಇದೆ. 3 ಇಟ್ಕೊಂಡು ಒಂದು ಬೈಟ್ ಮಾಡೋಣ. ಸೂಪರಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಈ ಥರ ಐಟಮ್ ಸಿಗ್ತಾರಂತೂ ಕ್ರೇಜಿ. ಬಟ್ ಅಣ್ಣ, ಬೋಟಿ ಡೈಲಿ ಸಿಗುತ್ತಾ? ಭಾನುವಾರನೂ ಸಿಗುತ್ತಾ? ಭಾನುವಾರನೂ? ಓಕೆ, ಬೆಳಗ್ಗೆಯಿಂದನೇ ಸ್ಟಾರ್ಟು? ಹಾಂ, ಮಂಡಲಿ. ಓಕೆ. ಬೋಟಿ ಬೆಳಗ್ಗೆನೇ ಸಿಗುತ್ತೆ. ಬೆಳಗ್ಗೆನೇ ಈ ಥರ ಒಂದು ಬಿರಿಯಾನಿ ತಿಂದು ಬೋಟಿ ತಿಂದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಬೆಸ್ಟ್ ಬೋಟಿ. ಚಿಕನ್ ಫ್ರೈ, ಒಂದು ತಿಕ್ಕು ಗ್ರೇವಿ. ಆ ಒಂದು ಗ್ರೇವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಂಗೆ ಪೀಸ್ ನೋಡೋಣ. ಮೀಟ್ ಅಂತೂ ಮಾತಾಡೋಂಗೆ ಇಲ್ಲ ಗುರು, ಪ್ರಾಪರಾಗಿ ಕುಕ್ ಮಾಡಿರ್ತಾರೆ. ಒಂದು ಬೆಸ್ಟ್ ಮೀಟು. ಮಸಾಲ ಜೊತೆಗೆ ಒಂದು ಮೀಟ್ ಅಂತೂ ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿದೆ. ಫಸ್ಟ್ ಒಂದು ಬೈಟ್ ಮಾಡೋಣ, ಅದಾದ್ಮೇಲೆ ಮೀಟ್ ಬಗ್ಗೆ ಮಾತಾಡೋಣ. ಮೇಲ್ಗಡೆ ಆ ಮಸಾಲ ಕೋಟಿಂಗು, ಆ ಪೆಪ್ಪರ್ ಘಾಟು ಗೊತ್ತಾಗುತ್ತೆ. ಮಸಾಲ ಅಂತೂ ಲೈಟಾಗಿ ಒಂದು ಸಾಲ್ಟಿ, ಒಂದು ಸ್ಪೈಸಿಯಾಗಿ ತಿಂದಾದ್ಮೇಲೆ ಫುಲ್ಲು ಮೌತೆಲ್ಲ ಸ್ಪ್ರೆಡ್ ಆಗುತ್ತೆ. ನಿಜ ಸಖತ್ತಾಗಿದೆ. ಮೀಟ್ ಅಂತೂ ಪ್ರಾಪರಾಗಿ ಕುಕ್ ಆಗಿದೆ ಗುರು. ಆ ಮೀಟ್ ಪ್ರಾಪರಾಗಿ ಕುಕ್ ಆಗಿ ಆ ಮೇಲ್ಗಡೆ ಮಸಾಲ ಕೋಟಿಂಗ್ ಆಗಿದೆಯಲ್ಲ, ಅದೇ ಕ್ರೇಜಿ. ಬೆಳಗ್ಗೆ ಒಂದು ಒಳ್ಳೆ ಕಾಲು ಸೂಪು, ಹಂಗೆ ಕಾಲನ್ನ ಮೇಲಿಟ್ಟು ಸೂಪ್ ನನಗೆ ಫುಲ್ಲು ಡಿಪ್ ಮಾಡಿಬಿಡೋಣ. ಫಸ್ಟ್ ಟೈಮು ಇಡ್ಲಿ ಜೊತೆಗೆ ಕಾಲು ಸೂಪ್ನ ಟ್ರೈ ಮಾಡ್ತಾ ಇರೋದು ನಾನು. ಇಡ್ಲಿ ಜೊತೆಗೆ ಮ್ಯಾಕ್ಸಿಮಮ್ ಚಾಪ್ಸು, ಈ ಗ್ರೇವಿ ಐಟಮ್ ಬರುತ್ತಲ್ಲ, ತಿಕ್ಕ ಗ್ರೇವಿ, ಆ ಥರ ಒಂದು ಇದರಲ್ಲಿ ಟ್ರೈ ಮಾಡ್ತೀನಿ. ಒಂದು ಸಾಫ್ಟ್ ಇಡ್ಲಿ ಅಂತೂ ಅಷ್ಟು ಸಾಫ್ಟಾಗಿದೆ. ಹಂಗೆ ಬ್ರೇಕ್ ಮಾಡಿ ನೀಟಾಗಿ ಇದರಲ್ಲಿ ಡಿಪ್ ಮಾಡಿ ನೀಟಾಗಿ ಆ ರಸ ಇದೆಯಲ್ಲ, ಆ ಒಂದು ಸೂಪು ಎಳ್ಕೊಂಬಿಡುತ್ತೆ. ಒಂದು ಬೈಟ್ ಮಾಡೋಣ. ಒಂದು ಪ್ಲೇನ್ ಇಡ್ಲಿಗೆ ಒಂದು ಪ್ಲೇನ್ ರಸಮ್ ಟೈಪಲ್ಲಿರುವಂಥ ಐಟಮ್ನ ಹಾಕಿದ್ರೆ ಯಾವ ಥರ ಇರುತ್ತೋ ಆ ಒಂದು ಫೀಲ್ ಸಿಗುತ್ತೆ. ಬಟ್ ಆ ಒಂದು ಮಟನ್ ಸ್ಟಾಕ್ ಫ್ಲೇವರು ಆ ಒಂದು ಇಡ್ಲಿ ಕೂಡ ಎಳ್ಕೊಂಡಿರುತ್ತೆ ಗೊತ್ತಾ, ಒಂದು ಗ್ರೇವಿನ ಅಂದರೆ ಆ ಒಂದು ಹುಳಿನ ನೀಟಾಗಿ ಗೊತ್ತಾಗುತ್ತೆ. ಹಂಗೆ ಸ್ವಲ್ಪ ಲೆಗ್ ಪೀಸ್ನು ಬ್ರೇಕ್ ಮಾಡಿಕೊಂಡು ಇಡ್ಲಿ ಜೊತೆಗೆ ಇಟ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಪೆಪ್ಪರ್ ಘಾಟ್ ಅಂತೂ ಆನ್ ದ ಪಾಯಿಂಟಲ್ಲಿ ಗೊತ್ತಾಗುತ್ತೆ ಗುರು. ಒಂದು ತಿಕ್ಕಾಗಿರೋಂಥ ಒಂದು ಕಾಲು ಸೂಪಲ್ಲ, ಒಂದು ತೆಳು ಕನ್ಸಿಸ್ಟೆನ್ಸಿಯಲ್ಲಿ ಇರುವಂಥ ಒಂದು ವಾಟ್ರಿ ಕನ್ಸಿಸ್ಟೆನ್ಸಿಯಲ್ಲಿರುವಂಥ ಒಂದು ಕಾಲು ಸೂಪು. ಆದರೂ ಕೂಡ ಅದರಲ್ಲಿ ಪೆಪ್ಪರ್ ಘಾಟು, ಇದ್ರ ಜೊತೆಗೆ ನಿಂಬೆಹಣ್ಣು, ಲೈಟಾಗಿ ಸಾಲ್ಟ್ ಹಾಕ್ಕೊಂಡಿದ್ರೆ ಇನ್ನೂ ಕ್ರೇಜಿ ಇರೋದು. ಒಂದು ಬೈಟು. ಸೂಪರ್ ಗುರು. ಈಗ ಪೀಸ್ ತಿನ್ನುವಂಥ ಸಮಯ. ಆಹಾ, ಮೀಟ್ ಅಂತೂ ಪ್ರಾಪರಾಗಿ ಬೇಯಿಸ್ಬಿಟ್ಟಿದ್ದಾರೆ. ನೀಟಾಗಿ ಮೀಟ್ನ ಬೇಯಿಸ್ಬಿಟ್ಟಿರ್ತಾರೆ. ಆ ಒಂದು ಕಚ್ತಿದಂಗೆ ಆ ಒಂದು ಸಾಫ್ಟ್ ಮೀಟು ಡಿ ಬಾಯೆಲ್ಲ ಸ್ಪ್ರೆಡ್ ಆಗುತ್ತೆ. ಯಾವುದೇ ಕಷ್ಟ ಇಲ್ಲದೆ ಮೀಟ್ನ ಜಗಿಬೋದು ಗುರು. ಒಂದೊಂದು ಕಡೆ ಏನು ಮಾಡ್ತಾರೆ ಅಂದರೆ ಆ ಒಂದು ಈ ಸೂಪ್ ಮೇಲೆ ಫೋಕಸ್ ಮಾಡಿಬಿಟ್ಟು ಮೀಟ್ನ ನೀಟಾಗಿ ಬೇಯಿಸಲ್ಲ. ಇಲ್ಲಂತೂ ಪ್ರಾಪರಾಗಿ ಕುಕ್ ಆಗಿದೆ.
ಅಂತೂ ಸೋ ಸ್ಟಾಪರು. ನೀನು ಸ್ವಲ್ಪ ಮಧ್ಯದಲ್ಲೇ ಒಂದು ಪೆಪ್ಪರು ಒಂದೇನು ಸೂಪ್ ಇರುತ್ತಲ್ಲ ಒಳಗಡೆ ಹಿಡ್ಕೊಂಡಿರುತ್ತೆ, ಹೀರ್ಕೊಂಡಿರುತ್ತೆ. ಕಚ್ಚಬೇಕಾದ್ರೆ ಆ ಒಂದು ಪೆಪ್ಪರ್ ಘಾಟ್ ಜೊತೆಗೆ ಯಾವುದೇ ರೀತಿಯ ಒಂದು ಆ ಲೆಗ್ದು ಸೀದಿರೋ ಸ್ಮೆಲ್ ಬರುತ್ತೆ ಗೊತ್ತಾ, ಆ ಒಂದು ಸ್ಮೆಲ್ ಇಲ್ಲದೆ ಒಂದು ಬೆಸ್ಟ್ ಟೇಸ್ಟಲ್ಲಿದೆ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ರಘು ಅಂತ. ಮುನೇಶ್ವರ ನಾಟಿ ಸ್ಟೈಲ್ ಯಾವಾಗ ಶುರುವಾಗಿದ್ದು ಸರ್? 4 years ಆಯಿತು ಸ್ಟಾರ್ಟ್ ಆಗಿ. 4 years ಆಯಿತು. 3 years ಬೇರೆ ಲೊಕೇಶನ್ ಅಲ್ಲಿತ್ತು, ಈ ಲೊಕೇಶನ್ ಬಂದು 1 year ಆಗಿದೆ. 1 year ಆಯಿತು. ಏನು ಸರ್ ಸ್ಪೆಷಲ್? ಸರ್ ವೀಕ್ ಡೇಸಲ್ಲಿ 8 o'clock ಇಂದ ಸಾಯಂಕಾಲ 4 o'clock ವರೆಗೂ ಇರುತ್ತೆ. 8 o'clockಗೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ರೆಡಿ ಇರುತ್ತೆ ವೀಕ್ ಡೇಸಲ್ಲಿ. ವೀಕ್ ಡೇಸಲ್ಲಿ. ಓಕೆ. ವೀಕೆಂಡಲ್ಲಿ 7 o'clockಗೆ ಬಿರಿಯಾನಿ ರೆಡಿ ಇರುತ್ತೆ. 7 ಗಂಟೆಗೆ ಕಾಲ್ ಸೂಪು ಬಿರಿಯಾನಿ ರೆಡಿ ಇರುತ್ತೆ. ಓಕೆ. ಮುದ್ದೆ ಊಟ ವೀಕ್ ಡೇಸಲ್ಲಿ ಇರುತ್ತೆ. 11:30 ಇಂದ ಸ್ಟಾರ್ಟ್ ಆಗುತ್ತೆ ಮುದ್ದೆ ಊಟ. 11:30. ಮಟನ್, ಚಿಕನ್ ಫ್ರೈ, ಬೋಟಿ ಫ್ರೈ. ಓಕೆ. ಮಟನ್ ಕಾಂಬೋ ಟೈಪಲ್ಲಿ ಇಲ್ಲ ಸರ್? ಕಾಂಬೋ ಇದೆ ಸರ್. 60 rupees ಮುದ್ದೆ ರೈಸ್ ಅನ್ಲಿಮಿಟೆಡ್ ಇರುತ್ತೆ ಸರ್. ಓಕೆ. ಮಟನ್ ಊಟ ಬಂದು 250 rupees. 250 rupees. ಮುದ್ದೆ ರೈಸ್ ಅನ್ಲಿಮಿಟೆಡ್ ಇರುತ್ತೆ. ಓಕೆ ಸರ್ ಚಿಕನ್ಗೂ ಬೋಟಿಗೂ ಅಷ್ಟೇ. ಓಕೆ. ಬಟ್ ಮುದ್ದೆ ಮತ್ತೆ ರೈಸ್ ಅನ್ಲಿಮಿಟೆಡ್, ಮಿಕ್ಕಿದ್ದೆಲ್ಲ ಲಿಮಿಟೆಡ್ ಇರುತ್ತೆ. ಬಿರಿಯಾನಿಗೂ ರೈಸ್ ಅನ್ಲಿಮಿಟೆಡ್ ಇರುತ್ತೆ ಸರ್, ಮಟನ್ ಆಗಲಿ ಚಿಕನ್ ಆಗಲಿ. ಓಕೆ. ಎಷ್ಟು ಪ್ರೈಸ್ ಮಟನ್ ಬಿರಿಯಾನಿ? ಮಟನ್ ಬಿರಿಯಾನಿ 270 ಸರ್. 270. ಚಿಕನ್ ಬಿರಿಯಾನಿ 150. 150 ಅನ್ಲಿಮಿಟೆಡಾ? ಹಾಂ. ಬೆಳಗ್ಗೆ ಟೈಮ್ ಬಂದ್ರೆ ಅನ್ಲಿಮಿಟೆಡ್. ರೈಸ್ ಅನ್ಲಿಮಿಟೆಡ್. 270 rupees ಕೊಟ್ಟರೆ ಅನ್ಲಿಮಿಟೆಡ್ ರೈಸ್ ಇರುತ್ತೆ. ಹೌದು. ಒನ್ ಟೈಮ್ ಪೀಸ್ ಹಾಕಿ ಕೊಡ್ತೀರಾ? ಹೌದು. ಓಕೆ. ಅದು ಬಿಟ್ಟರೆ ಇನ್ನೇನು ಸಿಗುತ್ತೆ ಸರ್? ಟ್ಯೂಸ್ಡೇ, ಫ್ರೈಡೇ, ಸಂಡೇ ಕಾಲ್ ಸೂಪು, ಇಡ್ಲಿ ಸಿಗುತ್ತೆ ಸರ್. ಬೆಳಗ್ಗೆ 7 o'clock ರೆಡಿ ಇರುತ್ತೆ. ಬೆಳಗ್ಗೆ 7 o'clock ಇನ್ಕ್ಲೂಡಿಂಗ್ ಬಿರಿಯಾನಿ. ಮಟನ್ ಫ್ರೈ ಗುರು, ಒಂದು ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಇರುವಂಥ ಒಂದು ಮಟನ್ ಫ್ರೈ ಹಂಗೆ ಸ್ವಲ್ಪ ಸೈಡ್ಗೆ ಇಟ್ಕೊಂಡು ಆಹಾ ಸಖತ್ತಾಗಿದೆ ಗುರು. ಸ್ವಲ್ಪ ಆಯಿಲ್ನೇ ಜಾಸ್ತಿ ಅನಿಸುತ್ತೆ, ಬಟ್ ಆ ಒಂದು ತಿಕ್ ಮಸಾಲ ನೀಟಾಗಿ ಆ ಒಂದು ಪೀಸು ಸೋಕಾಗಿರುತ್ತೆ. ಹಂಗೆ ಜೊತೆಗೆ ಇಲ್ಲಿ ಮಟನ್ನ ಸಾಂಬಾರು ಅಂತ ಕೊಟ್ಟಿದ್ದಾರೆ, ಇದನ್ನೂ ಕೂಡ ಹಾಕ್ಕೊಳ್ಳೋಣ. ಏನಂತ ಯೂಸ್ ಡಿಫ್ರೆನ್ಸ್ ಗೊತ್ತಾಗಲ್ಲ. ಇದು ಗ್ರೇವಿಶ್ ಆಗಿದೆ, ಅದು ಗ್ರೇವಿ ಇಲ್ಲದೆ ಇದೆ, ಒಂದೇ ಥರ ಮಸಾಲ. ಹಂಗೆ ಸ್ವಲ್ಪ ಹಾಕ್ಕೊಂಡು ಹಂಗೆ ಗ್ರೇವಿನ ಸ್ವಲ್ಪ ಡಿಪ್ ಮಾಡ್ಕೊಳ್ಳೋಣ. ಆಹಾ ಸಖತ್ತಾಗಿದೆ ಗುರು. ಎರಡೂ ಕೂಡ ಒಂದು ಈ ನಾಟಿ ಮಸಾಲ ಅಂತಾರೆ ಗೊತ್ತಾ, ಒಂದು ಮಸಾಲದಲ್ಲಿರುವಂಥದ್ದು. ಒಂದು ಸಾಫ್ಟ್ ಮುದ್ದೆ ಸಂಡೇ ಮಾಡಲ್ಲ ಮ್ಯಾಕ್ಸಿಮಮ್ಮು, ಸೊ ನಾವು ಬರ್ತೀವಂತ ಹೇಳಿದ್ದಕ್ಕೆ ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಟಿದ್ರು. ಹಂಗೆ ಬ್ರೇಕ್ ಮಾಡಿಕೊಂಡು ಫಸ್ಟು ಗ್ರೇವಿ ಜೊತೆಗೆ ಒಂದು ಬೈಟ್ ಮಾಡೋಣ. ತಿಕ್ಕ ಗ್ರೇವಿ ಆ ಒಂದು ಮುದ್ದೆಗಂತೂ ಪ್ರಾಪರಾಗಿ ಕೋಟ್ ಆಗಿರುತ್ತೆ. ಒಂದು ಬೈಟು. ಫಸ್ಟ್ ಬೈಟಲ್ಲೇ ಆ ಒಂದು ಟೊಮೊಟೊ ಸ್ಟಾಕ್ ಇದೆ ಗೊತ್ತಾ, ಆ ಸ್ಟಾಕ್ ನಿಮಗೆ ಗೊತ್ತಾಗುತ್ತೆ. ಲೈಟಾಗಿ ಸ್ಪೈಸಿ ಗುರು. ನಾರ್ಮಲಾಗಿ ಸ್ಪೈಸಿನೆಸ್ ಕಮ್ಮಿ ಇರುವಂಥ ಒಂದು ಗ್ರೇವಿ ಅಲ್ಲ, ಒಂದು ತಿಕ್, ಒಂದು ಕಾನ್ಸಂಟ್ರೇಟೆಡ್ ಸ್ಪೈಸಿ ಜೊತೆಗೆ ಈ ಟೊಮೊಟೊ ಕಾನ್ಸಂಟ್ರೇಟ್ ಆಗಿರುವಂಥ ಒಂದು ಗ್ರೇವಿ ಅಂತಲೇ ಹೇಳ್ಬೋದು. ಮುದ್ದೆಗಂತೂ ಪರ್ಫೆಕ್ಟ್ ಆಗಿದೆ. ತಿಂತಾ ಇದ್ರೆ ಒಂದಲ್ಲ 2 ಮುದ್ದೆ, 3 ಮುದ್ದೆ ಕೂಡ ತಿನ್ಬೋದು, ಆ ಥರ ಒಂದು ಗ್ರೇವಿ. ಲಾಸ್ಟ್ ಒಂದು ಬೈಟ್ ಮಾಡಿ ಪೀಸ್ನ ಟ್ರೈ ಮಾಡೋಣ. ಅದಾದಮೇಲೆ ಲಾಸ್ಟಲ್ಲಿ ನಮ್ಮ ಮಟನ್ ಫ್ರೈನ ಮುಗಿಸ್ಕೊಡೋಣ. ಏನು ಸ್ವಲ್ಪ ಪೀಸು ಆರ್ಡ್ ಅನ್ನಿಸ್ತಾ ಇದೆ, ಬಟ್ ಟೇಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅನ್ಕೊತೀನಿ. ನೀಟಾಗಿ ಆ ಒಂದು ಮಸಾಲ ಅಂತೂ ಆ ಒಂದು ಪೀಸ್ ಒಳಗಡೆ ಇಳಿದಿರುತ್ತೆ. ಇದೇ ಹಾರ್ಡ, ಇದು ಕೂಡ ಸ್ವಲ್ಪ ಮಟನ್ನ ಹಾರ್ಡ್ ಅನ್ನಿಸ್ತಾ ಇದೆ. ಒಂದು ಬಾರಿ ಟೇಸ್ಟ್ ಮಾಡೋಣ. ನೀಟಾಗಿ ಆ ಒಂದು ಟೊಮೊಟೊ ಬೇಸ್ ಮಸಾಲ ಪೀಸ್ ಒಳಗಡೆ ಇಳಿದಿರುತ್ತೆ. ಬಾಯಿಗಿಟ್ಟ ತಕ್ಷಣ ಆ ಒಂದು ಪೀಸಿಂದ ಜ್ಯೂಸಿ ಔಟ್ ಆಗುತ್ತೆ ಗೊತ್ತಾ, ಅಲ್ಟಿಮೇಟು ಸೂಪರಾಗಿದೆ. ಅದ್ರ ಜೊತೆಗೆ ಒಗ್ಗರಣೆ ಕೊಟ್ಟಿರ್ತಾರೆ ಗೊತ್ತಾ, ಈ ಕರ್ಬೇವಿನ ಸೊಪ್ಪೆಲ್ಲ ಜಾಸ್ತಿ ಹಾಕಿ, ಅದು ಡಾಮಿನೇಟ್ ಮಾಡುತ್ತೆ. ಒಂದು ಬೆಸ್ಟು ಮಟನ್ ಸಾಂಬಾರು. ಇದು ಬಂದು ನಿಮಗೆ ಮಂಗಳವಾರದಿಂದ ಶನಿವಾರದವರೆಗೂ ಮಧ್ಯಾಹ್ನ ಸಿಗುತ್ತೆ. ಮಟನ್ ಊಟ, ಬೋಟಿ ಊಟ, ಚಿಕನ್ ಊಟ ಅಂತ ಸಿಗುತ್ತೆ. ಮುದ್ದೆ ಮತ್ತು ರೈಸು ಅನ್ಲಿಮಿಟೆಡು. ಅದರ ಪ್ರೈಸು ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. 60 ರೂಪಾಯಿಗೆ ಮುದ್ದೆ ಊಟ ಅಂತ ಕೊಡ್ತಾರೆ. ಅದರಲ್ಲೂ ಕೂಡ ಮುದ್ದೆ ಮತ್ತು ರೈಸ್ ಅನ್ಲಿಮಿಟೆಡ್ ಇರುತ್ತೆ. ಇವ್ರ ಹತ್ರ ಯಾವುದೇ ಐಟಮ್ ತೊಗೊಂಡ್ರು ಕೂಡ ಅನ್ಲಿಮಿಟೆಡ್ ಅನ್ನೋ ಕಾನ್ಸೆಪ್ಟ್ಲೇ ರನ್ ಮಾಡ್ಕೊಂಬರ್ತಾರೆ ಅಂತಲೇ ಹೇಳ್ಬೋದು. ಲಾಸ್ಟ್ ಒಂದು ಬೈಟ್ ಆದಮೇಲೆ ಮಟನ್ ಫ್ರೈ ತಿನ್ನೋಣ. ಮಟನ್ ಫ್ರೈ ಇದು ಕೂಡ ಒಂದು ಕಾನ್ಸಂಟ್ರೇಟೆಡ್, ಒಂದು ತಿಕ್ಕು ಮಸಾಲ. ಆ ಮಸಾಲ ಫೀಲ್ ಮಾಡ್ಬೋದು. ಇದಂತೂ ರೋಟಿ ಗೀಟಿ ಇದರ ಚಪಾತಿ ಜೊತೆಗೆ ಸಖತ್ತಾಗಿರುತ್ತೆ. ಇದು ಮೋಸ್ಟ್ಲಿ ಚರ್ಬಿ ಪೀಸು. ಇದನ್ನೇ ಟ್ರೈ ಮಾಡೋಣ, ಅಷ್ಟು ಸಖತ್ತಾಗಿದೆ. ತಿನ್ನೋಣ. ಈ ಥರ ಫ್ರೈಯಲ್ಲಿ ನೀಟಾಗಿ ಕುಕ್ ಆಗಿಬಿಟ್ಟು ಒಂದು ಚರ್ಬಿ ಪೀಸನ್ನು ಸಿಗ್ದಂಗೆ ಕೂಡ ಲಿಟ್ರಲಾಗಿ ಒಂದು ಒಳ್ಳೆ ಕೊಬ್ಬರಿ ತಿನ್ನಂಗಿರುತ್ತೆ. ಹೇಳ್ಬೇಕಂತಂದರೆ ಈ ಪೋರ್ಕ್ ಬರುತ್ತೆ ಗೊತ್ತಾ, ಸ್ಕಿನ್ನು,
ಆ ಒಂದು ಟೇಸ್ಟ್ ಕೊಡುತ್ತೆ. ನಿಜ ಒಂದು ಬೆಸ್ಟ್ ಸಖತ್ತಾಗಿದೆ. ಹಂಗೆ ನಾರ್ಮಲ್ ಪೀಸ್ ಟ್ರೈ ಮಾಡೋಣ. ಗ್ರೇವಿ ಡಿಪ್ ಹೊಡೆದು ಎಲ್ಲದಕ್ಕೂ ಕರ್ಬೇವಿನ ಸೊಪ್ಪು ಯಥೇಚ್ಛವಾಗಿ ಯೂಸ್ ಮಾಡ್ತಾರೆ ಗುರು. ಅಲ್ಟಿಮೇಟು. ಇದ್ರ ಜೊತೆಗೆ ಚಪಾತಿ ಗಿಪಾತಿ ಸಿಕ್ತು ಅಂದ್ಕೊಳ್ಳಿ, ಹಬ್ಬ ಅಂತಲೇ ಹೇಳ್ಬೋದು. ನಾವು ಹಂಗೆ ಸ್ವಲ್ಪ ಮುದ್ದೆಲಿ ಟ್ರೈ ಮಾಡೋಣ. ಚಿಕನ್ ಬಿರಿಯಾನಿ ಸಿಗುತ್ತೆ, ಮಟನ್ ಬಿರಿಯಾನಿ ಸಿಗುತ್ತೆ. ಭಾನುವಾರ ಆದರೆ 7 ಗಂಟೆಗೆ ಸಿಗುತ್ತೆ. ಮಿಕ್ಕಿದ್ದೆಲ್ಲ ದಿನವೂ ಒಂದು 8-8:30 ಹಂಗೆ ಶುರುವಾಗುತ್ತೆ. ಬಟ್ ಕಾಲು ಸೂಪು ಮಂಗಳವಾರ, ಶುಕ್ರವಾರ, ಭಾನುವಾರ ಫಸ್ಟು ರೆಡಿ ಮಾಡಿ ಇಟ್ಟಿರ್ತಾರೆ. ಬಂದ ತಕ್ಷಣ ಕಾಲು ಸೂಪ್ ಕುಡಿದ್ಬಿಟ್ಟು ಆಮೇಲೆ ಎಲ್ಲನೂ ಶುರು ಮಾಡ್ಬೋದು. ಚಿಕನ್ ಬಿರಿಯಾನಿ ಇದೆ, ಈಗ ನನ್ನಿಂದ ಟ್ರೈ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಎಲ್ಲನೂ ಟೇಸ್ಟ್ ಮಾಡಿದ್ರೆ ಫುಲ್ ಆಗಿದೆ. ಲಾಸ್ಟ್ ಇಲ್ಲೇ ಎಂಡ್ ಮಾಡ್ಕೊತೀನಿ. ಮುದ್ದೆಗಂತೂ ಆ ಒಂದು ತಿಕ್ ಗ್ರೇವಿ ಅಲ್ಟಿಮೇಟ್ ಆಗಿದೆ. ಬಟ್ ಮುದ್ದೆ ಗ್ರೇವಿ ಕೇಳಿದ್ರೆ ಅವ್ರು ಕೊಡಲ್ಲ, ಜಾಸ್ತಿ ಆಗ್ಬಿಡುತ್ತೆ. ಬಿಕಾಸ್ ಅದರಲ್ಲಿರುವಂಥ ಗ್ರೇವಿ ಒಂದು 2-3 ಬೈಟ್ ಮಾಡಿದ್ರೆ ಅಲ್ಟಿಮೇಟ್ ಆಗಿರುತ್ತೆ. ನಾನು ಟ್ರೈ ಮಾಡಿದ್ಲೇ ಬೆಸ್ಟ್ ಅಂತಂದರೆ ಬೋಟಿ, ಮಟನ್ ಫ್ರೈ, ಚಿಕನ್ ಫ್ರೈ, ಬಿರಿಯಾನಿ ಜೊತೆಗೆ ಮುದ್ದೆ ಜೊತೆಗೆ ಮಟನ್ ಸಾಂಬಾರು. ನೀವು ವೀಕ್ ಡೇಸಲ್ಲಿ ಬಂದರೆ ಪಕ್ಕ ಟ್ರೈ ಮಾಡಿ. ಅದು ಬಿಟ್ಟರೆ ಲೆಗ್ ಸೂಪು ಮುದ್ದೆ ಜೊತೆ ಟ್ರೈ ಮಾಡಿ. ಸ್ವಲ್ಪ ವಾಟ್ರಿ ಆಗಿದ್ರು ಕೂಡ ಆ ಒಂದು ಪೆಪ್ಪರು ಆ ಒಂದು ಇದೆಲ್ಲ ನೀಟಾಗಿ ಇಡ್ಲಿ ಹೀರ್ಕೊಂಡಿರುತ್ತೆ. ತಿನ್ಬೇಕಾದ್ರೆ ಸಖತ್ತಾಗಿರುತ್ತೆ. ಒಂದು ಒಳ್ಳೆ ಜಾಗ. ಲಾಸ್ಟ್ ಒಂದು ಬೈಟು ಗುರು. ತಿಂತಾಯಿದ್ರೆ ತಿಂತಾನೇ ಇರ್ತೀನಿ. ಹೆವಿ ಆಗೋವರೆಗೂ ತಿಂತಾನೇ ಇರ್ತೀನಿ. ಸೂಪರು. ಇದು ಬಂದು ಹೊಸಕೋಟೆ ಹಾವಲಹಳ್ಳಿ ಚೀಮ್ಸಂದ್ರ ಅಂತ. ಇದು ಬಂದು ಹಾವಲಹಳ್ಳಿಯಿಂದ ದೇವನಹಳ್ಳಿಗೆ ಹೋಗುವಂಥ, ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗುವಂಥ ಒಂದು ರೋಡು. ಅದರಲ್ಲಿ ಬರುವಂಥ ಒಂದು ಜಾಗ. ಪಕ್ಕದಲ್ಲಿ ಶ್ರೀ ಜ್ಞಾನಗಂಗೋತ್ರಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಸ್ಕೂಲ್ ಎಕ್ಸಾಕ್ಟ್ ಆಪೋಸಿಟಲ್ಲಿ ಇರುವಂಥ ಒಂದು ಜಾಗ. ಪ್ರತಿದಿನ ಹೇಳಿದ್ನಲ್ಲ 7 ಗಂಟೆ ಭಾನುವಾರ, ಮಿಕ್ಕಿದ ದಿನ 8 ಗಂಟೆಗೆ. 8 ಗಂಟೆಯಿಂದ 4 ಗಂಟೆವರೆಗೂ ಸರ್ವ್ ಮಾಡ್ಕೊಂಬರ್ತಾರೆ. ಬಿರಿಯಾನಿ ಬಂದು ನಿಮಗೆ 1 ಗಂಟೆವರೆಗೂ ಸಿಗುತ್ತಂತೆ. ಮಧ್ಯಾಹ್ನ ಒಂದು 11, 11:15, 12 ಗಂಟೆಯಿಂದ ಮುದ್ದೆ ಊಟ ಕೂಡ ಸಿಗುತ್ತೆ. ಬಂದರೆ ಪಕ್ಕ ವಿಸಿಟ್ ಮಾಡಿ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಡೀಟೇಲು, ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಂದು ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ನಾನು ವೀಡಿಯೋ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂಡೇ ಹಾಲಿಡೇ.